Live now. जननीं शारदां देवीं रामकृष्णं जगद्गुरुं पादपद्मे तयोर्श्रुत्वा प्रणमामि मुहुर्मुहुः। रत्नाकरा धौतपदां हिमालय किरीटिनीं ब्रह्मराजर्षिरत्नाढ्यां ವಂದೇ ಭಾರತ ಮಾತರಂ. ದಿಶಾ ಭಾರತ ತಂಡದ ಎಲ್ಲ ಮಿತ್ರರಿಗೂ ಹಾಗೂ ಮಿತ್ರ ಬಾಂಧವರಿಗೂ ಹಾಗೂ ಅಗ್ರಗಣ್ಯರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಆರಂಭದಲ್ಲಿ ತಾಯಿ ಭಾರತಿಯನ್ನ ಸ್ಮರಿಸುತ್ತಾ ಹಾಗೂ ನಮ್ಮೆಲ್ಲರಿಗೂ ಶಕ್ತಿಯಾಗಿ ನಮ್ಮನ್ನ ಮೆರೆಸಲ್ಪಡುವಂತಹ ಸ್ವಾಮಿ ವಿವೇಕಾನಂದರಿಗೆ ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳು. ನಾವು ಕಾರ್ಯಕ್ರಮದನ್ನ ಪ್ರಾರಂಭ ಮಾಡುವ ಮುಂಚೆ ಒಂದು ಪದ್ಯದ ಮುಖಾಂತರ ಈ ಕಾರ್ಯಕ್ರಮವನ್ನ ಮುನ್ನಡೆಸಬೇಕೆಂದು ಪದ್ಧತಿ ಇದೆ. ಆದ ಕಾರಣದಿಂದಾಗಿ ಬಿಕಾಂ ಸ್ಟೂಡೆಂಟ್ ಆದಂತಹ ಬೃಂದಾ ಅವರನ್ನ ನಾನು ಪದ್ಯವನ್ನ ಹೇಳಲಿಕ್ಕಾಗಿ ಆಹ್ವಾನಿಸುತ್ತಿದ್ದೇನೆ. ಬೃಂದಾ, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೃಂದಾ ಆರ್ ಕಶ್ಯಪ್. ನಾನು ಬಿಕಾಂ ವಿದ್ಯಾರ್ಥಿನಿ. ಭರತ ಭುವಿಯ ಧೀರ ಕುವರ ಸ್ವಾಭಿಮಾನದಾಗರ, ತಾಯ ಕೀರ್ತಿ ಜಗದಿ ಮೆರೆವ ಗಂಭೀರ ಸಾಗರ. ಭರತ ಭುವಿಯ ಧೀರ ಕುವರ ಸ್ವಾಭಿಮಾನದಾಗರ, ತಾಯ ಕೀರ್ತಿ ಜಗದಿ ಮೆರೆದ ಗಂಭೀರ ಸಾಗರ. ಏಳಿ ಎದ್ದೇಳಿ ಎನ್ನುತ್ತ ಜಡತಿ ತೊಡೆದ ಭಾಸ್ಕರ, ಏಳಿ ಎದ್ದೇಳಿ ಎನ್ನುತ್ತ ಜಡತಿ ತೊಡೆದ ಭಾಸ್ಕರ. ದೀನ ದಲಿತರನಲು ಕರಗಿ ಮರಗುತ್ತಿದ್ದ ಸೋದರ, ಮರಗುತ್ತಿದ್ದ ಸೋದರ. ಭರತ ಭುವಿಯ ಧೀರ ಕುವರ ಸ್ವಾಭಿಮಾನದಾಗರ, ತಾಯ ಕೀರ್ತಿ ಜರರಿ ಮೆರೆದ ಗಂಭೀರ ಸಾಗರ. ಜನತೆಗಂದು ಸಾರಿ ನುಡಿದ ಬೇಡ ವೈರ ಮತ್ಸರ, ಜನತೆಗಂದು ಸಾರಿ ನುಡಿದ ಬೇಡ ವೈರ ಮತ್ಸರ. ಧೈರ್ಯ ಸ್ಥೈರ್ಯ ಪಾಠ ಕಲಿಸಿ ತ್ಯಾಗ ಮೆರೆದ ಕಿನ್ನರ, ತ್ಯಾಗ ಮೆರೆದ ಕಿನ್ನರ. ಭರತ ಭುವಿಯ ಧೀರ ಕುವರ ಸ್ವಾಭಿಮಾನದಾಗರ, ತಾಯ ಕೀರ್ತಿ ಜಗದಿ ಮೆರೆದ ಗಂಭೀರ ಸಾಗರ. ರೂಪ ವಿದ್ಯೆ ಶಕ್ತಿ ಜ್ಞಾನ ಬಯಸಲಿಲ್ಲ ಸಿರಿತನ, ರೂಪ ವಿದ್ಯೆ ಶಕ್ತಿ ಜ್ಞಾನ ಬಯಸಲಿಲ್ಲ ಸಿರಿತನ. ನಾಡಿಗಾಗಿ ನಿರತ ದುಡಿದ ಭವ್ಯ ದಿವ್ಯ ಚೇತನ, ನಾಡಿಗಾಗಿ ನಿರತ ದುಡಿದ ಭವ್ಯ ದಿವ್ಯ ಚೇತನ. ಭರತ ಭುವಿಯ ಧೀರ ಕುವರ ಸ್ವಾಭಿಮಾನಗಾದರ, ತಾಯ ಕೀರ್ತಿ ಜಗದಿ ಮೆರೆದ ಗಂಭೀರ ಸಾಗರ. ತಾಯ ಧೂಳಿನಲ್ಲಿ ಮಿಂದು ಹಿರಿಮೆ ಮೆರೆದ ಕೇತನ, ತಾಯ ಧೂಳಿನಲ್ಲಿ ಮಿಂದು ಹಿರಿಮೆ ಮೆರೆದ ಕೇತನ. ವಿಶ್ವ ಭ್ರಾತೃತ್ವ ಮೆರೆದ ವಿವೇಕ ಸ್ಮೃತಿಯು ಚಿರಂತನ, ವಿವೇಕ ಸ್ಮೃತಿಯು ಚಿರಂತನ. ಭರತ ಭುವಿಯ ಧೀರ ಕುವರ ಸ್ವಾಭಿಮಾನದಾಗರ, ತಾಯ ಕೀರ್ತಿ ಜಗದಿ ಮೆರೆದ ಗಂಭೀರ ಸಾಗರ. ಭರತ ಭುವಿಯ ಧೀರ ಕುವರ ಸ್ವಾಭಿಮಾನದಾಗರ, ತಾಯ ಕೀರ್ತಿ ಜಗದಿ ಮೆರೆದ ಗಂಭೀರ ಸಾಗರ. ಗಂಭೀರ ಸಾಗರ, ಗಂಭೀರ ಸಾಗರ, ಗಂಭೀರ ಸಾಗರ. ಧನ್ಯವಾದಗಳು. ಇಷ್ಟೊಂದು ಸೊಗಸಾಗಿ ವಿವೇಕಾನಂದರ ಗೀತೆಯನ್ನು ಹೇಳಿದಂತಹ ಬೃಂದಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಆರಂಭದಲ್ಲಿ ಎಲ್ಲರಿಗೂ ನಾನು ರಾಷ್ಟ್ರೀಯ ಯುವ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮದ ಪೂರ್ವದಲ್ಲಿ ನಮ್ಮ ದಿಶಾ ಭಾರತ್ ವಿವೇಕ ವಿಕಾಸದ ಕಿರು ಪರಿಚಯವನ್ನ ಮಾಡಿಕೊಡಲಿಕ್ಕೆ ಇಷ್ಟಪಡುತ್ತೇನೆ. ರಭಸದ ಜಗತ್ತಿನಲ್ಲಿ ಶಿಕ್ಷಣ ಕ್ಷೇತ್ರವು ಅತಿ ವೇಗವಾಗಿ ಓಡುತ್ತದೆ. ಎಲ್ಲರೂ ಕೂಡ ಅಕ್ಷರಸ್ಥ ಮಾಡಿಕೊಂಡು ಸುಖವಾಗಿ ಜೀವನವನ್ನು ಕೂಡ ನಡೆಸುತ್ತಿದ್ದಾರೆ. ಆದರೆ ಯಾರು ಕೂಡ ನಮ್ಮ ಭಾರತದ ಪರಂಪರೆ ಸಂಸ್ಕೃತಿ ನಡೆಯುತ್ತಿದ್ದ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡುವಂತಿದೆ. ಆದ ಕಾರಣದಿಂದಾಗಿ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಹೋಗಿ ನಮ್ಮ ದಿಶಾ ಭಾರತ್ ವಿವೇಕ ವಿಕಾಸ ಸಂಸ್ಥೆಯು
ಎಲ್ಲ ವಿದ್ಯಾರ್ಥಿ ಮಿತ್ರರನ್ನ ಭೇಟಿ ಮಾಡಿ ಅವರೊಂದಿಗೆ ನಮ್ಮ ಭಾರತೀಯ ಪರಂಪರೆ, ಸಂಸ್ಕೃತಿ, ದೇಶಭಕ್ತಿ ಇನ್ನಿತರ ಹಲವಾರು ಮೌಲಿಕ ಶಿಕ್ಷಣಗಳನ್ನು ನೀಡಿದ್ದಲ್ಲದೆ ಅವರನ್ನು ಕೈ ಹಿಡಿದು ಮುನ್ನಡೆಸುವಂತಹ ಕಾರ್ಯವನ್ನು ದಿಶಾ ಭಾರತ್ ವಿವೇಕ ವಿಕಾಸ ಸಂಸ್ಥೆಯು ಮಾಡುತ್ತಿರುವುದು ಒಂದು ದೊಡ್ಡ ವಿಚಾರ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಿಶಾ ಭಾರತ್ ವಿವೇಕ ವಿಕಾಸ ಸಂಸ್ಥೆಯು ಆರಂಭವಾಗಿ 15 ವರ್ಷಗಳ ಕಾಲವಾಯಿತು. ಅಂದರೆ 2005ರಲ್ಲಿ ದಿಶಾ ಭಾರತ್ ವಿವೇಕ ವಿಕಾಸ ಸಂಸ್ಥೆಯು ಆರಂಭವಾಯಿತು. ಇದುವರೆಗೆ 2,60,000 ಜನ ವಿದ್ಯಾರ್ಥಿಗಳು ಹಾಗೂ 5,300 ಶಿಕ್ಷಕರು, 3,800 ಪೋಷಕರು, ಅದಷ್ಟೇ ಅಲ್ಲದೆ 280 ಸಂಸ್ಥೆಗಳನ್ನ ತಲುಪಿ ಅಲ್ಲಿರುವಂತಹ ವಿದ್ಯಾರ್ಥಿ ಮಿತ್ರರೊಂದಿಗೆ, ಪೋಷಕರೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಮುಂದೆ ಎಲ್ಲರನ್ನೂ ಕೂಡ ಸಾಧನೆಯ ಮಾರ್ಗದತ್ತ ಹಚ್ಚಿದಂತಹದ್ದು ನಮ್ಮ ದಿಶಾ ಭಾರತ್ ವಿವೇಕ ವಿಕಾಸ ಸಂಸ್ಥೆ. ಇದರಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಅದರಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳು, ಉದಾಹರಣೆಗೋಸ್ಕರ 1-2-3 ಕಾರ್ಯಕ್ರಮಗಳನ್ನ ಹೇಳುತ್ತೇನೆ. ಕೊರೋನಾದ ಸಮಯದಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನೆಸುತ್ತಾ ಮುಂದೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ತುಂಬಾ ಸಂತೋಷದಿಂದ ಮಾಡಬೇಕಾದಂತಹ ಸಂದರ್ಭ ಇತ್ತು. ಆದರೆ ಕೊರೋನಾದ ಸಂದರ್ಭದಲ್ಲಿ ಎಲ್ಲೂ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಆ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಅನುಮತಿ ಇರದೇ ಇರುವಂತಹ ಕಾರಣದಿಂದಾಗಿ ನಾವೆಲ್ಲ ಬೇಸರಗೊಂಡಿದ್ವಿ. ಆದರೆ ನಮ್ಮೆಲ್ಲರ ಬೇಸರವನ್ನ ದೂರ ಮಾಡಿ 1 ದಿನ ಅಲ್ಲ 15 ದಿನಗಳ ಕಾಲ ಪರ್ಯಂತವಾಗಿ ನಮ್ಮ ದಿಶಾ ಭಾರತ್ ವಿವೇಕ ವಿಕಾಸ ಸಂಸ್ಥೆಯು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಧೀರ ಚರಿತ್ರೆಯನ್ನ ಹೇಳಿದ್ದಲ್ಲದೆ ಇನ್ನಿತರ ಹಲವಾರು ವಿದ್ಯಾರ್ಥಿಗಳಿಗೂ ಕೂಡ ಅವರಂತೆ ಮುನ್ನಡೆಯುವಂತಹ ಒಂದು ಪ್ರೇರಣೆಯನ್ನ ಕೊಟ್ಟಂತಹದ್ದು ದಿಶಾ ಭಾರತ್ ವಿವೇಕ ವಿಕಾಸ ಸಂಸ್ಥೆ. ಅದಷ್ಟೇ ಅಲ್ಲದೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ, ಮುಂದೆ ಭಾರತದ ಜ್ಞಾನಧಾರೆ ಎಂಬ ಕಾರ್ಯಕ್ರಮವನ್ನ ಶ್ರೀಯುತ ಪ್ರಮೋದ್ ನಟರಾಜ್ ಅವರು ಸತತವಾಗಿ 6 ದಿನಗಳ ಕಾಲ 6 ಮಹಾನ್ ವಿಚಾರಗಳೊಂದಿಗೆ ನಡೆಸಿಕೊಟ್ಟಿದ್ದಾರೆ. ಇಂತಹ ಅನೇಕ ಅದ್ಭುತ ಕಾರ್ಯಕ್ರಮಗಳನ್ನ ಈ ದಿಶಾ ಭಾರತ್ ಸಂಸ್ಥೆಯು ನಡೆಸುತ್ತಾ ಬಂದಿದೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮ ನ್ಯಾಷನಲ್ ಯೂತ್ ಡೇ, ಸ್ವಾಮಿ ವಿವೇಕಾನಂದರ ಜಯಂತಿ. 120ಕ್ಕೂ ಹೆಚ್ಚಿನ ದೇಶಗಳು ಈ ನಮ್ಮ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಆಚರಿಸುತ್ತವೆ. ಕಾರಣ ಏನು ಗೊತ್ತೇನು ಮಿತ್ರರೇ? ಅವರಲ್ಲಿರುವಂತಹ ಶಕ್ತಿ, ಅವರಲ್ಲಿರುವಂತಹ ಧೀರತನ, ಅವರಲ್ಲಿರುವಂತಹ ವಸುದೈವ ಕುಟುಂಬಕಂ ಎಂಬ ಈ ಭಕ್ತಿ ಮತ್ತು ನಿಸ್ವಾರ್ಥ ಪ್ರೇಮ ಮತ್ತು ಸಾಧನೆ ಇದಷ್ಟು ಸ್ವಾಮಿ ವಿವೇಕಾನಂದರ ಭಕ್ತಿಯನ್ನ ಮೆಚ್ಚಿ ಹೊಗಳುವಂತಹ ಕಾರಣಗಳಾಗಿವೆ ಹಲವಾರು ದೇಶಗಳಿಗೆ. ಮತ್ತು ಸತತವಾಗಿ ನಾವು 13 ವರ್ಷಗಳ ಕಾಲ ದಿಶಾ ಭಾರತ್ ವಿವೇಕ ವಿಕಾಸ ಸಂಸ್ಥೆಯಿಂದ ವಿವೇಕಾನಂದರ ಜಯಂತಿಯ ಆಚರಣೆಯನ್ನು ಕೂಡ ಮಾಡುತ್ತಾ ಬಂದಿದ್ದೇವೆ. ಇಲ್ಲಿ ಈ ಬಾರಿ ಸತತವಾಗಿ 7 ದಿನಗಳ ಕಾಲ 35 ವಿದ್ಯಾರ್ಥಿಗಳು, ಅಂದರೆ 35 ವಿದ್ಯಾರ್ಥಿಗಳು 35 ವಿಚಾರಗಳನ್ನ, ಅದ್ಭುತವಾದಂತಹ ವಿಚಾರಗಳನ್ನ ನಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸಂತೋಷ ಪಡಿಸುವಂತಹ ವಿಚಾರ. ಯುವಕರು ಎಂದ ತಕ್ಷಣ ನಮಗೆ ಸ್ವಾಮಿ ವಿವೇಕಾನಂದರು ನೆನಪು ಬರ್ತಾರೆ. ಯಾಕಂದ್ರೆ ಅವರು ಹೆಚ್ಚಾಗಿ ಪ್ರಾಶಸ್ತ್ಯವನ್ನು ಕೊಟ್ಟದ್ದೇ ಯುವಕರಿಗೆ. ಯುವಕರಿಂದಲೇ ಈ ಜಗತ್ತು ಮುನ್ನಡೆಯುತ್ತದೆ, ಯುವಕರಿಂದಲೇ ಈ ಭಾರತ ಅನ್ನುವಂಥದ್ದು ಮುನ್ನಡೆಯುತ್ತದೆ ಎಂದು ಸ್ವಾಮಿ ವಿವೇಕಾನಂದರು ಸರ್ವದಾ ಹೇಳುತ್ತಿದ್ದರು. ಮತ್ತು ಯುವಕರು ಯಾವ ರೀತಿಯಾಗಿ ಮುನ್ನಡೆಯಬೇಕೆಂದು ಯುವಕರಿಗೆ ಸದಾ ಎಚ್ಚರಿಸುತ್ತಾ ಅವರಲ್ಲಿ ಜಾಗೃತಿಯನ್ನ ಮೂಡಿಸುತ್ತಾ ವಿವೇಕಾನಂದರು ನಮಗೆ ಹಲವಾರು ಪಾಠಗಳನ್ನ ಮಾಡಿ ಹೋಗಿದ್ದಾರೆ. ಅವರಿಗೆ ಅದಕ್ಕಾಗಿಯೇ ಯುವಕರಲ್ಲಿ ಎದ್ದು ಕಾಣುವಂತಹ ಲೀಡರ್ ಎಂದು ಹೆಸರು ಕೂಡ ಬಂದಿದೆ. ಅವರ ಸಂದೇಶಗಳು ಮತ್ತು ಅವರ ಸಂದೇಶಗಳಷ್ಟೇ ಅಲ್ಲದೆ ಅವರ ಜೀವನ ಶೈಲಿಗಳು ನಿಷ್ಕಲ್ಮಶವಾದಂತಹ ಪ್ರೇಮ ಮತ್ತು ಗುರುಭಕ್ತಿ, ದೇಶದ ಒಳಿತಿಗಾಗಿ ಸದಾ ತುಳಿತದಲ್ಲಿರುವಂತಹ ಅವರ ಮನಸ್ಸು, ಇನ್ನಿತರ ಹಲವಾರು ಧೀರತನ ಮತ್ತು ಶಕ್ತಿ, ಶೌರ್ಯ ಇದೆಲ್ಲವೂ ಕೂಡ ಎದ್ದು ಕಾಣುವಂತಹ ಒಂದು ಗುಣಗಳು ಅಂದರೆ ವಿವೇಕಾನಂದರಲ್ಲಿ ಅವೆಲ್ಲವೂ ಕೂಡ ಎದ್ದು ಕಾಣುತ್ತಿತ್ತು. ಈ ವಿಚಾರ ಬಗ್ಗೆ ನಾವು ಜಾಸ್ತಿಯಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ವಿವೇಕಾನಂದರ ಜೀವನ, ಅವರ ಸಾಧನೆ, ಅವರ ಶಕ್ತಿ, ಅವರ ಸಾಹಸದ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಯುವ ಸಿಂಹಗಳು ಕೂಡ ಈಗ ಕಾತುರದಿಂದ ಕಾಯ್ಕೊಂಡಿವೆ. ಆದ ಕಾರಣದಿಂದಾಗಿ ಅವರೆಲ್ಲರ ಬಾಯಿಗಳೆಂದರೆ ನಾವು ಎಲ್ಲ ವಿಚಾರವನ್ನು ತಿಳಿದುಕೊಳ್ಳೋಣ ಅಂತ ಹೇಳುತ್ತಾ, ನಾವು ಈಗ 5 ಜನ ಯಾರು ಪಾರ್ಟಿಸಿಪೇಟ್ ಇದ್ದಾರೋ ಅವರನ್ನ ಆಹ್ವಾನ ಮಾಡ್ತಾ ಇದ್ದೇವೆ. ಅವರಲ್ಲಿಯೂ ಕೂಡ ಪೂರ್ವದಲ್ಲಿ ನಾವು ಕೃಷ್ಣ ಕುಮಾರ್ ಅವರನ್ನ, ನಮ್ಮ ರಾಜಸ್ಥಾನದ ಶೇರ್
ಆದಂತಹ ಕೃಷ್ಣಕುಮಾರ್ ಅವರನ್ನ ಸ್ವಾಗತಿಸುತ್ತಿದ್ದೇವೆ. ಕೃಷ್ಣಕುಮಾರ್, ಓವರ್ ಟು ಯು. Thank you, Pavanji. ಎಲ್ಲರಿಗೂ ನಮಸ್ಕಾರ. I am Krishna Kumar Joshi, student of law at Rajalakam-Gowda Law College, Belagavi. I am currently pursuing my second year of law at Rajalakam-Gowda Law College, Belagavi. Namaste and a very happy National Youth Day to one and all present here. Friends, when I think of Swami Vivekananda, I think and feel that he is one of the greatest personalities in the history of humanity, because we all celebrate birth and death anniversaries of all great leaders to take inspiration from them. But if there is any person in the whole world whose speech day is also celebrated, that is one and only Swami Vivekananda. Because if I go back to 18th century, the conditions in India were very peculiar. And the way the world looked at India was not the same what it is today. When Swami Vivekananda first attracted public attention, the imposition of foreign domination and grifting of foreign culture had produced a pernicious effect on Indian life and Indian thought. The ancient ideals were either forgotten or destroyed by the meretricious clamor of Western materialism. As 18th century witnessed many revolutions in Europe, such as social revolution, industrial revolution, modernization, etc., which has caused many social evils in the society. The supremacy of English language was getting established. Faith in scientific thinking and approach towards rational thinking was rising. Lord Macaulay's education system prevailed. Inferiority of native traditions were made to be felt in every continent, every corner of the country, among every corner of the world. And that time, Swami Vivekananda was like a bombshell in India. We come across an instance in Ramayana when Sugriva addresses Rama and asks him to prove his strength by cutting down 7 trees with one single arrow, as Bali would shake the 7 leaves from one arrow. Bhagwan Sri Rama shot all the 7 trees with one arrow and showed his strength and destroys the evil present. Similarly, Sri Ramakrishna Paramhansa left an arrow called Swami Vivekananda to remove the 7 obstacles which prevailed in the society, such as cultural discrimination, traditional imbalance, inferiority issues, etc. Also, to protect and enlighten the forgotten youths towards the Sanatan Dharma through the Vedantic philosophy and to enlighten the spirit of nationality. These evils of society were very much removed from the society, and due to the strong efforts of Swami Vivekananda, today the perspective of world to look at India and Indians has totally changed. In the words of Sharat Chandra, a disciple of Swamiji, who writes, "In knowledge, Swamiji was Shankara. In large-heartedness, Swamiji was Buddha. In devotion, Narada. In knowledge of Brahmana, Sukdeva. In debate, Brahaspati. In beauty, Kamadeva. In heroism, Arjuna. In the knowledge of sculpture, Vyasadeva." Swamiji strove to promote peace and human brotherhood on the spiritual foundation of Vedantic oneness of existence. A mystic of highest orders, Vivekananda had a great and direct intuitive experience of reality. People who once saw or heard Vivekananda even once still cherish his memory after a lapse of more than half a century. He is also regarded as one of the pioneer saints who brought spirituality and nationality together. Swamiji was the main reason for rejuvenation of the nation. Swamiji always said one thing, "Yatra narestu pujante ramana tatra devata," which means where a woman is treated with respect, that is the place where God resides. Similarly, in India, we treat the woman with highest respect and gratitude today. Once, upon his visit to America, an American woman who was observing him couldn't control her curiosity and asked him, "Can't you wear proper clothes to look like a gentleman?" Swamiji smiled and said, "In your culture, a tailor makes a gentleman. But in our culture, character makes a gentleman." By this example, I am sure, my friends,
You all are eagerly waiting to meet this man of knowledge, character, and unity. So now I pass on the stage to Aniruddha to take us on the journey of his birth and child. Thank you. Over to you, Aniruddha. ಮಿತ್ರರೇ ನಮಸ್ಕಾರ. ನನ್ನ ಹೆಸರು ಅನಿರುದ್ಧ. ಜನವರಿ 12 ಅಂದ್ರೆ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ. ನಮ್ಗೆ ಶಕ್ತಿಯನ್ನು ತುಂಬಿ ಉತ್ತಮವಾದ ಕನಸುಗಳನ್ನ ಕಟ್ಕೊಟ್ಟಂತಹ ಸ್ವಾಮೀಜಿಯ ವ್ಯಕ್ತಿತ್ವ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಅವರ ಬಾಲ್ಯದಲ್ಲಿಯೇ ಬಿಂಬಿತವಾಗಿತ್ತು. 1863 ಜನವರಿ 12 ಮಕರ ಸಂಕ್ರಾಂತಿಯ ಶುಭ ದಿನದಂದು ಭುವನೇಶ್ವರಿ ದೇವಿ ಮತ್ತೆ ವಿಶ್ವನಾಥ ದತ್ತರಿಗೊಂದು ಗಂಡು ಮಗುವಾಯಿತು. ಅವರು ಆ ಮಗುವಿಗೆ ನರೇಂದ್ರ ಅಂತ ನಾಮಕರಣ ಮಾಡಿದ್ರು. ಮೊದಲಿನಿಂದಲೂ ನರೇಂದ್ರನಿಗೆ ಒಂದು ಚೇಷ್ಟೆಯ ಸ್ವಭಾವ, ಬಹಳ ಚೇಷ್ಟೆ ಮಾಡ್ತಾ ಇದ್ದ. ಸ್ಪೆಷಲಿ ಅವರ ಅಕ್ಕಂದಿರಿಗೆ ಕಾಟ ಕೊಡೋದಂದ್ರೆ ಆತನಿಗೆ ಬಹಳ ಇಷ್ಟ. ಆತ ಏನ್ ಮಾಡ್ತಾ ಇದ್ದ, ಅಕ್ಕಂದಿರಿಗೆ ಗುದ್ಬಿಟ್ಟು ಓಡ್ ಹೋಗ್ತಾ ಇದ್ದ. ಅಕ್ಕಂದ್ರು ಅಟ್ಟಾಡ್ಸ್ಕೊಂಡ್ ಬಂದ್ರೆ ಮಾತ್ರ ಹೋಗಿ ಚರಂಡಿಗೆ ಹಾರಿ ಈಗ ಮುಟ್ಟಿ ನೋಡೋಣ ಅಂತ ಹೇಳಿ ರೇಗಿಸ್ತಾ ಇದ್ದ. ಈ ತರ ಹಲವಾರು ಬಾರಿ ಮಿತಿಮೀರಿ ಹೋದಾಗ ಆತನ ಚೇಷ್ಟೆ ಅವರ ತಾಯಿಯಾಗಿದ್ದ ಭುವನೇಶ್ವರಿ ದೇವಿ ಅವ್ರ ತಲೆ ಮೇಲೆ ಝೋ ಅಂತ ನೀರ್ ಸುರಿದು ಶಿವ ಶಿವ ಅಂತ ಹೇಳ್ತಾ ಇದ್ದ. ಅಯ್ಯ ಶಿವ, ನಿಂತರದೊಬ್ಬ ಮಗನ್ನ ಕರುಣಿಸು ಅಂದ್ರೆ ನಿನ್ನ ಗಣಗಳನ್ನೊಬ್ರನ್ನ ನನ್ ಮಗನ ಕಳ್ಸ್ಬಿಟ್ಟಿದ್ಯಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇದ್ದ. ಈ ಮಟ್ಟಕ್ಕೆ ಸ್ವಾಮೀಜಿ ನರೇಂದ್ರ ಸಣ್ಣ ವಯಸ್ಸಿನಲ್ಲಿ ಚೇಷ್ಟೆ ಮಾಡ್ತಾರೆ. ಮತ್ತೊಂದು ನರೇಂದ್ರನ ಗುಣ ಅಂತ ಹೇಳೋದಾದ್ರೆ, ಆತ ಮಾಡ್ತಾ ಇದ್ದಿದ್ದೆಲ್ಲಾ ಕೆಲ್ಸದಲ್ಲಿ ಬಹಳ ಗಮನ ಇಟ್ಟು ಮಾಡ್ತಾ ಇದ್ದ. ತನ್ಮಯನಾಗಿ ತಾನು ಎಲ್ಲಾ ಕಾರ್ಯವನ್ನು ಮಾಡ್ತಾ ಇದ್ದ. ಒಂದ್ಸರಿ ಆತ ಏನ್ ಮಾಡ್ದ, ತನ್ನಗೆ ತಿಂಡಿಗೆ ಕೊಟ್ಟಿದ್ದ ದುಡ್ಡನ್ನೆಲ್ಲ ಜೋಡ್ಸ್ಕೊಂಡು ಹೋಗಿ ಪೇಟೆಯಿಂದ ಒಂದು ಶಿವನ ವಿಗ್ರಹನ, ಶಿವ ಹೀಗೆ ಧ್ಯಾನಸ್ಥನಾಗಿ ಕೂತಿರೋದು ನೋಡಿ ತಾನು ಅದೇ ತರ ಕೂತ್ಕೊಂಡ. ಹೊರ ಜಗತ್ತಿನ ಅರಿವೇ ಹೊರಟಿತ್ತು. ಅದಾದ ನಂತರ ತನ್ನ ತಾಯಿ ಮಾತ್ರ ಊಟದ ವೇಳೆ ತನಕ ಕಾದ್, ನರೇಂದ್ರ ಬರ್ತಾನೆ. ಕೂಡ್ಲೆ ಅವರೆಲ್ಲಾ ಕೊಠಡಿಯಲ್ಲೂ ಹುಡ್ಕಕ್ಕೆ ಶುರು ಮಾಡಿದ್ರು. ಒಂದು ಕೊಠಡಿಯಲ್ಲಿ ಒಳಗಡೆ ಚಿಲ್ಕ ಹಾಕಿತ್ತು. ಅವರು ತಿಳ್ಕೊಂಡ್ರು ನರೇಂದ್ರನಿಗೇನೋ ಆಗಿದೆ ಅಂತ. ಆದ ಕಾರಣ ಅವರು ಬಾಗ್ಲನ್ನ ಒಡೆದು ಒಳಗೆ ಹೋಗಿ ನೋಡಿದ್ರೆ ನರೇಂದ್ರ ಮಾತ್ರ ಧ್ಯಾನಸ್ಥನಾಗಿ ಕೂತ. ಅವಾಗ್ಲೂ ಆತನಿಗೆ ಎಚ್ಚರ ಆಗ್ಲಿಲ್ಲ. ಆತನ ಹೋಗಿ ಮೈ ಮುಟ್ಟಿ ಎಬ್ಸಿದ ಮೇಲೆ ಮಾತ್ರ ನರೇಂದ್ರನಿಗೆ ಎಚ್ಚರ ಆಯ್ತು. ಹೀಗೆ ನರೇಂದ್ರ ತಾನು ಮಾಡ್ತಾ ಇದ್ದ ಎಲ್ಲಾ ಕೆಲ್ಸದಲ್ಲಿ ಬಹಳ ಗಮನ ಇಡ್ತಾ ಇದ್ದ. ನಾವು ಹಲವು ಬಾರಿ ಏನ್ ಮಾಡ್ತೀವಿ, ನಾವು ಮಾಡೋ ಕೆಲ್ಸದಲ್ಲಿ ಗಮನವೇ ಇಡೋದು. ಇದರಿಂದ ನಮ್ಮ ಕೆಲ್ಸದ ಕ್ವಾಲಿಟಿ ಏನಿದೆ ಅದು ಕಳಪೆ ಮಟ್ಟದ. ನಾವು ನೀವೆಲ್ಲ ಶಕ್ತಿ ತುಂಬಿರೋ ತರುಣರು ನರೇಂದ್ರನ ತರ ಕೆಲಸ ಮಾಡಿದ್ವಿ, ನಮ್ಮ ಕೆಲಸದ ಗುಣಮಟ್ಟ ಬಹಳ ಜಾಸ್ತಿ ಆಗುತ್ತಲ್ವಾ? ಇದು ಖಂಡಿತವಾಗ್ಲೂ ನಾವು ಯೋಚನೆ ಮಾಡ್ಬೇಕಾಗಿರೋ ವಿಚಾರ. ನರೇಂದ್ರನ ಕತೆಗೆ ವಾಪಸ್ ಬರೋದಂದ್ರೆ, ನರೇಂದ್ರ ಯಾವ ವಿಚಾರವನ್ನು ಹಾಗೆ ನಂಬ್ತಾ ಇರ್ಲಿಲ್ಲ, ತಾನು ಪ್ರಯೋಗಿಸಿ ನೋಡಿಯೇ ನಂಬ್ತಾ ಇತ್ತು. ನರೇಂದ್ರನ ತಂದೆ ಬಹಳ ಪ್ರಸಿದ್ಧ ವಕೀಲರಾಗಿದ್ರಿಂದ ಅವರ ಮನೆಗೆ ಬಹಳಷ್ಟು ಜನರು ಬರ್ತಾ ಇದ್ರು. ಇದಕ್ಕಾಗಿ ಬೇರೆ ಬೇರೆ ಜಾತಿಯವರಿಗೆ ಬೇರೆ ಬೇರೆ ಹುಕ್ಕಗಳನ್ನ ಅವರ ಮನೆಯಲ್ಲಿ ಇಟ್ಟಿದ್ರು. ಎಲ್ಲದನ್ನು ಪ್ರಶ್ನಿಸ್ತಾ ಇದ್ದ ನರೇಂದ್ರ ಕೇಳ್ದ, ಅಪ್ಪ ಯಾಕೆ ಬೇರೆ ಬೇರೆ ಹುಕ್ಕ ಇಟ್ಟಿದೀವಿ? ಅದಕ್ಕೆ ಅವ್ರ ತಂದೆ ಹೇಳಿದ್ರು, ಬೇರೆ ಜಾತಿಯವರ ಹುಕ್ಕಾನ ಸೇರಿದ್ರೆ ನಮ್ಗೆ ಪಾಪ ಬರುತ್ತೆ, ಬಹಳ ಕೆಟ್ಟದ್ದಾಗುತ್ತೆ ಅಂತ. ಇದನ್ನ ಪ್ರಯೋಗಿಸಿಯೇ ಸಿದ್ಧ ಅಂತ ಹೇಳಿ ಯೋಚನೆ ಮಾಡಿದ್ದ ನರೇಂದ್ರ, ಯಾರು ಇಲ್ಲದೆ ಇರ್ಬೇಕಾದ್ರೆ ತಾನು ಹೋಗಿ ಅಷ್ಟು ಹುಕ್ಕಾನ ಸೇರಿ ಸುತ್ತಮುತ್ತ ನೋಡ್ದೆ ಎಲ್ಲಾರು ಪ್ರೇತ ಬರ್ತಾ ಇದ್ಯಾ, ಚಾವಣಿ ಬಿದ್ದೋದ್ರೆ ಏನಂತ. ಆದ್ರೆ ಏನೂ ಆಗದೆ ಇದ್ದಾಗ ಆತನಿಗೆ ಗೊತ್ತಾಯ್ತು ಇದು ಭಯ ಹುಟ್ಟಿಸುವಂತ ತಂತ್ರ ಅಂತ. ಮತ್ತೊಂದು ಪ್ರಸಿದ್ಧ ಕಥೆ ನೆನ್ಸ್ಕೊಳ್ಳೋದಂದ್ರೆ, ಅವರು ಮರಕೋತಿ ಆಟ ಆಡ್ತಾ ಇದ್ರು ತಮ್ಮ ಮಿತ್ರರೊಂದಿಗೆ. ಇದೇ ವೇಳೆಗೆ ಮಧ್ಯಾಹ್ನದ ವೇಳೆ ಆಗಿದ್ದರಿಂದ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದ ಒಬ್ಬ ವೃದ್ಧಂಗೆ ಬಹಳ ಸಿಟ್ಟು ಬಂತು. ಆತ ಹೊರಗೆ ಬಂದು ಇವ್ರ ಮೇಲೆ ಕಿರ್ಸ್ತ, ನಿಮ್ಗೇನು ಗೊತ್ತಾಗೋದಿಲ್ವಾ, ಇಲ್ಲೊಬ್ಬ ಬ್ರಹ್ಮ ರಾಕ್ಷಸ ಇದ್ದಾನೆ, ಈಗ್ಲೇ ಹೊರಟೋಗಿ, ಇಲ್ಲಾಂದ್ರೆ ಆತ ತಮ್ಮ ಕತ್ತಿಚ್ಕ್ ಬಿಡ್ತಾನೆ ಅಂತ. ನರೇಂದ್ರನ ಮಿತ್ರ ಎಲ್ಲ ಓಡೋಗ್ಬಿಟ್ರು. ಅವರಿಗೆ ಬಹಳ ಹೆದರಿಕೆ ಅಂತ. ನರೇಂದ್ರ ಮಾತ್ರ, ನಾನು ಬ್ರಹ್ಮ ರಾಕ್ಷಸನ ನೋಡಿಯೇ ಸಿದ್ಧ, ನಾನು ಬ್ರಹ್ಮ ರಾಕ್ಷಸನ ನೋಡ್ಬಿಟ್ಟೆ ಹೋಗೋದು ಅಂತ ಹೇಳಿ ಇಡೀ ರಾತ್ರಿಯಲ್ಲಿದ್ದು ಮುಂದಿನ ದಿನ ತನ್ನ ಮನೆಗೆ. ಈ ರೀತಿ ಯೋಚನೆ ಶಕ್ತಿ ನರೇಂದ್ರನಲ್ಲಿತ್ತು. ಮುಂದೆ ಹೋಗೋದಾದ್ರೆ, ನರೇಂದ್ರನದ್ದು ದಾನದ ಒಂದು ಗುಣ, ದೊಡ್ಡ ಕೈ ಆತಂದು. ಅದು ಸಾಧು ಸಂತರ ಸೇವೆ ಆಗಿರ್ಬೋದು, ಭಿಕ್ಷುಕರಿಗೆ ಕೊಡ್ತಾ ಇದ್ದ ದಾನ ಆಗಿರ್ಬೋದು, ಬಹಳ ಧಾರಾಳವಾಗಿ ಆತ ದಾನ. ಇದು ಯಾವ ಮಟ್ಟಿಗೆ ಬೆಳೀತು ಅಂದ್ರೆ, ಕೊನೆಗೆ ಆತನ ಒಂದು ಕೋಣೆ ಕೂಡ ಹಾಕ್ಬಿಡ್ತಾ ಇದ್ವಿ ದಾನ ಮಾಡದೇ ಇರ್ಲಿ ಅಂತ. ಆದ್ರೂ ಸಹ ನರೇಂದ್ರ ಕೊಠಡಿಯ ಕಿಟಕಿಯಿಂದ ದಾನ ಮಾಡ್ತಾ ಇದ್ದ. ಈ ತರಹದ ವ್ಯಕ್ತಿತ್ವ ನರೇಂದ್ರ. ನಾವು ಕೊನೆ ಸರಿ ಯಾವಾಗ ದಾನ ಮಾಡಿ? ನರೇಂದ್ರನ ತರಹ ನಮ್ಗೆ ಯಾರಿಗೂ ದಾನ ಮಾಡ್ಲಿಕ್ಕೆ ಆಗೋದಿಲ್ಲ ಖಂಡಿತವಾಗಿ. ಆದ್ರೆ ನಮ್ಮ ಕೈಲಾದ ಅಲ್ಪ ಸ್ವಲ್ಪ ದಾನ ಮಾಡಿ ಸಮಾಜದ ಒಳಿತಿಗಾಗಿ ಅಲ್ಪ ಸ್ವಲ್ಪ ಕೆಲಸ ಮಾಡೋಣ ಅಂತ ಹೇಳ್ತಾ, ನರೇಂದ್ರನ ಈ ವಿಚಾರ ನಾವು ಖಂಡಿತವಾಗ್ಲೂ ತಗೊಳ್ಳೇಬೇಕು.
ನರೇಂದ್ರ ಹೀಗೆ ಶಾಲೆಗೆ ಹೋಗಕ್ ಶುರು ಮಾಡ್ದ. ಶಾಲೆಯಲ್ಲಿ ಆತ ಮತ್ತೆ ತನ್ನ ಮಿತ್ರರು ಪಾಠ ಕೇಳದೆ ಬಹಳ ಗಲಾಟೆ ಮಾಡ್ತಾ ಇದ್ರು. ಶಿಕ್ಷಕರಿಗೆ ಇದು ಗೊತ್ತಾಗಿ ಅವ್ರು ಹೋಗಿ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡಿದ್ರು. ನರೇಂದ್ರ ಮಾತ್ರ ಉತ್ತರಿಸ್ದ, ಬೇರೆಯವರೆಲ್ಲ ಸಿಕ್ಕಾಕೊಂಡ್ರು. ಆದ್ರಿಂದ ಎಲ್ಲಾರನ್ನು ಬೆಂಚ್ ಮೇಲೆ ನಿಲ್ಸಿದ್ರು, ನರೇಂದ್ರ ಮಾತ್ರ ನಿಲ್ಸ್ಲಿಲ್ಲ. ಅರೆ ನರೇಂದ್ರ ತನ್ನ ತಪ್ಪಿನ ಅರಿವಾಗಿ ತಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಿ ಬೆಂಚ್ ಮೇಲೆ ನಿಂತು. ಶಿಕ್ಷಕರು ನಿರಾಕರಿಸಿದ್ರು ಕೂಡ ಆತ ಕೇಳದೆ ನಿಂತು. ಯಾವಾಗ್ಲೂ ಹೇಗೆ ನಾವು ತಪ್ಪಿಸ್ಕೊಳ್ಳೋದು ಅಂತ ನೋಡ್ಬೇಕಾಗಿರೋ ಒಂದು ಕಾಲದಲ್ಲಿ ನರೇಂದ್ರನ ಈ ಪ್ರಾಮಾಣಿಕತೆಯಿಂದ ನಾವು ಕಲಿಯೋದು ಬಹಳಷ್ಟೇ. ಇನ್ನೊಂದು ವಿಚಾರ, ಆತನ ಅತಿ ದೊಡ್ಡ ಗುಣ ಅಂತ ಹೇಳಿದ್ರೆ ಆತನಿಗೆ ಸುಮ್ಮನೆ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಏನಾದ್ರೂ ಕೆಲಸ ಮಾಡ್ಬೇಕಿತ್ತು. ತನ್ನೊಳಗಿದ್ದ ಆ ಶಕ್ತಿನ ಹೇಗಾದ್ರೂ ಆತ ಚಾನಲೈಸ್ ಮಾಡ್ಲೇಬೇಕಂತ. ಇದಕ್ಕೆ ಮೊದಲು ಆತ ಒಂದು ನಾಟಕದ ಕಂಪನಿಯನ್ನ ಶುರು ಮಾಡಿದ. ಮನೆಯ ಪ್ರಾಂಗಣದಲ್ಲಿ ನಾಟಕ ಮಾಡ್ತಾ ಇದ್ದ. ಇದು ಆತನ ಸೋದರ ಮಾವಂಗೆ ಹಿಡಿಸ್ಲಿಲ್ಲ. ಬಹಳ ಗಲಾಟೆ ಆಗ್ತಾ ಇದ್ರಿಂದ ಎಲ್ಲ ವಸ್ತುಗಳನ್ನ ಬಿಸಾಡ. ನರೇಂದ್ರ ಪರವಾಗಿಲ್ಲ, ತನ್ನ ಮನೆಯ ಮುಂದೆ ಒಂದು ಗರಡಿ ಮನೆಯನ್ನೇ ಶುರು ಮಾಡಿದ. ಈ ಗರಡಿ ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಒಬ್ಬ ಹುಡುಗನ ಮೂಳೆ ಕೂಡ ಮುರಿದ. ಅದರಿಂದ ಆ ಗರಡಿ ಮನೆಯನ್ನು ಮುಚ್ಚಬೇಕು. ಅರೆ ನರೇಂದ್ರ ಇರ್ಲಿಲ್ಲ. ಆತ ಗೋಪಾಲ ಮಿತ್ರ ಎಂಬರ ಒಂದು ಗರಡಿ ಮನೆಗೆ ಹೋಗಿ ಸೇರ್ಕೊಂಡು ಅಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ. ಆತನಿಗೆ ಈಜ್ಲಿಕ್ಕೆ ಬರ್ತಾ ಇತ್ತು, ದೋಣಿ ಚಲಾಯಿಸ್ಲಿಕ್ಕೆ ಬರ್ತಾ ಇತ್ತು, ಕುಸ್ತಿ ಮಾಡ್ತಾ ಇದ್ದ, ಆತ ಅಡುಗೆಯನ್ನು ಮಾಡ್ತಾ ಇದ್ದ. ಈ ತರ ಹಲವಾರು ಅಭ್ಯಾಸಗಳನ್ನ ಆತ ಇದ್ದ. ಶಕ್ತಿ ಇದ್ದಾಗ ನಾವು ತರುಣರು ಆದಷ್ಟು ವಿದ್ಯೆಗಳನ್ನ ಕಲಿಯುವಂತ ಪ್ರಯತ್ನ ಮಾಡ್ಬೇಕು ಅನ್ನೋದು ನರೇಂದ್ರನಿಂದ ನಾವು ಕಲಿಬೇಕು. ಇದರಿಂದ ಬಲವರ್ಧನೆ ಆಗುತ್ತೆ, ನಮ್ಮ ಯೋಚನಾ ಶಕ್ತಿ ಜಾಸ್ತಿ ಆಗುತ್ತೆ, ನಮ್ಮ ಮಾನಸಿಕ ಸ್ಥೈರ್ಯತೆ ಇರುತ್ತೆ. ಅದರಿಂದ ನಾವೆಲ್ಲರೂ ನರೇಂದ್ರನಿಂದ ಈ ಗುಣವನ್ನು ಖಂಡಿತವಾಗಿಯೂ ಕಲಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ನರೇಂದ್ರನ ಕತೆಗೆ ಬರೋದಾದ್ರೆ, ಈ ಗರಡಿ ಮನೆಯಲ್ಲಿ ಯಾವ್ದ್ರಲ್ಲಿ ಆತ ಅಭ್ಯಾಸ ಮಾಡ್ತಾ ಇದ್ದ, ಈ ಗರಡಿ ಮನೆಯ ಒಂದು ವಾರ್ಷಿಕೋತ್ಸವ ಇತ್ತು. ಈ ವಾರ್ಷಿಕೋತ್ಸವದಲ್ಲಿ ಎಲ್ಲ ಪ್ರದರ್ಶನ ಎಲ್ಲ ಆಯ್ತು. ಟ್ರಪೀಸ್ ಪ್ರದರ್ಶನ ಆಗ್ಲಿಕ್ಕಿತ್ತು. ಟ್ರಪೀಸ್ ಅಂತ ಹೇಳಿದ್ರೆ 2 ದಾರಕ್ಕೆ ಒಂದು ಜೋಕಾಲಿ ಅಂತ ಒಂದು ಹೀಗೆ ಸಾಧನೆ ಇರುತ್ತೆ. ಅದ್ರ ಮೇಲೆ ಪ್ರದರ್ಶನ ಮಾಡ್ಬೇಕು. ಇನ್ನೇನ್ ಪ್ರದರ್ಶನ ಮಾಡ್ಬೇಕು, ಅಲ್ಲಿದ್ದೊಬ್ಬ ಇಂಗ್ಲಿಷ್ ನಾವಿಕನ ತಲೆಗೆ ಈ ಟ್ರಪೀಸ್ ಬಿತ್ತು. ಕೂಡಲೇ ಆತ ಮೂರ್ಛೆ ತಪ್ಪಿ ಬಿದ್ದೋದ ಕೂಡಲೇ ಸುತ್ತಮುತ್ತ ಇದ್ದವರೆಲ್ಲ ನಂದಲ್ಲ, ನಂಗ್ ಬೇಡ, ನನ್ ಜವಾಬ್ದಾರಿ ಅಲ್ಲ ಅಂತ ಓಡೋದ್ರೆ, ನರೇಂದ್ರ ಮಾತ್ರ ಹೋಗಿ ತನ್ನ ಮಿತ್ರರೊಂದಿಗೆ ಆತನ ಚಿಕಿತ್ಸೆಗೆ ಎಲ್ಲ ತಯಾರು ಮಾಡಿ 1 ವಾರದ ನಂತರ ಆತ ಗುಣ ಆದ ನಂತರವೂ ನರೇಂದ್ರ ತನ್ನ ಮಿತ್ರರೊಂದಿಗೆ ಕಲೆಕ್ಟ್ ಮಾಡಿದ ಅಷ್ಟು ಹಣವನ್ನು ಆ ನಾವಿಕನಿಗೆ ಕೊಟ್ಟು. ನಮ್ಮ ಕೆಲಸದ ಜವಾಬ್ದಾರಿಯನ್ನೇ ನಾವು ಹಲವಾರು ಬಾರಿ ಬೇರೆಯವ್ರ ಮೇಲೆ ಹಾಕಕ್ ನೋಡ್ತೀವಿ. ನಮ್ಮ ಕೆಲಸದ ಜವಾಬ್ದಾರಿಯನ್ನೇ ನಾವು ತಗೊಳಕ್ಕೆ ತಯಾರಿಲ್ಲ. ಅಂತಹ ಸಮಯದಲ್ಲಿ ಬೇರೆಯವರ ಜವಾಬ್ದಾರಿಯನ್ನು ತಾನೇ ತಗೊಂಡು ಎಲ್ಲ ಕೆಲಸವನ್ನು ತೊಂದರೆ ಇಲ್ಲದಂತೆ ನೆಚ್ಕೊಡುವಂತ ನರೇಂದ್ರನನ್ನ ನೋಡಿ ನಾವು ಬಹಳಷ್ಟು ಕಲಿಯುವುದು. ನರೇಂದ್ರನ ಜೀವನವನ್ನು ನಾವು ನೋಡಿದ್ರೆ ಕಲಿಯೋಕೆ ಬಹಳಷ್ಟು ಕಲಿಯೋಕೆ ನಾವು ತಯಾರಿರ್ಬೇಕಷ್ಟೆ. ನಾವು ಕಲಿಯೋಕೆ ಒಪ್ಪಬೇಕಷ್ಟೆ. ಅದು ಪ್ರಾಮಾಣಿಕತೆ ಆಗಿರ್ಬೋದು, ಆತನ ತನ್ಮಯತೆ ಆಗಿರ್ಬೋದು, ಆತನ ಬಲವರ್ಧನೆ ಆಗಿರ್ಬೋದು, ಆತನ ಶಕ್ತಿಯನ್ನು ಚಾನಲೈಸ್ ಮಾಡ್ತಾ ಇದ್ದ ರೀತಿ ಆಗಿರ್ಬೋದು, ನಾವು ಕಲಿಬೇಕು. ಅವಾಗ ನಮ್ಗೆ ಕಲಿಯೋಕೆ ಬಹಳಷ್ಟು ವಿಧಾನ. ಅದರಿಂದ ನಾವು ನರೇಂದ್ರನ ಜೀವನದಿಂದ ನಮ್ಮ ಜೀವನಕ್ಕೆ ಕೆಲವೊಂದು ಗುಣಗಳನ್ನಾದ್ರೂ ಅಳವಡಿಸ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಒಂದು ನವ ಭಾರತದ ನಿರ್ಮಾಣಕ್ಕೆ ನಮ್ಮನ್ನ ನಾವು ತಯಾರು ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೂ ವಿವೇಕಾನಂದರ ಈ ನರೇಂದ್ರನ ವ್ಯಕ್ತಿತ್ವದ ಒಂದು ನಿರ್ಮಾಣಕ್ಕೆ ಅವರ ತಂದೆ ತಾಯಿಯ ಬಹಳ ದೊಡ್ಡ ಒಂದು ಪಾತ್ರ ಇತ್ತು. ಇದರ ಬಗ್ಗೆ ಮಾತಾಡಕ್ಕೆ ಚೈತ್ರ ಅವರು ಬರ್ತಾರೆ. Chaturya, unmute yourself. Yes, ma'am. Thank you, Anirudh. Today, on this auspicious occasion of National Youth Day, it gives me immense pleasure to give a speech on the very famous and influential Swami Vivekananda. My name is Chaturya Srinivasan, and I'm currently a first-year law student studying in National Law University, Jodhpur. Swami Vivekananda believed that family was the most important foundation for the building of one's culture, personality, and character. As Anirudh mentioned earlier, his father Vishwanath Datta was a lawyer by profession, and his mother Bhuvaneshwari Devi was a homemaker, and they've both played a very integral role in the development of both personality and character of Swami Vivekananda. We observe these through the various quotes and submissions that Swami Vivekananda has made about them.
We won't be wrong in saying that it is because it is one of the reasons that Swami Vivekananda became such a renowned speaker. One of the reasons is their parents' hard work and contribution towards him. We all know about Swami Vivekananda's intellectual supremacy and how he's delivered these speeches at various platforms. But it must be known that he is a very dutiful son and constantly worried for his parents' well-being and their culture. His father was a very learned man, and he would often give Narendra advice. He was also a very strong torchbearer of culture, moral values, and righteousness. He always used to instruct his son to remain loyal towards one's own religion and country, and that patriotism is essential for the development of one's character. He always said, "You need fear no one as long as you can keep to the path of truth, dharma, and virtue. One should always be respectful towards one religion, remain loyal to it, while at the same time being respectful towards other religions as well." He used to say that foreign enemies may invade a country, but they cannot take away a person's ancient and potent culture. His father was a figure that he looked up to. And Vishwanatha Datta took a very humane approach in raising his son. Traditionally, the relationship between a father and a son can be filled with awkward silences. However, the relationship between these two never seemed mechanical or even forced for a single minute. It was very humane and natural. His initial years were greatly influenced by his father. He taught him the art of giving. It is known that Vishwanatha Datta was a very charitable and a generous person. These qualities that he hoped to pass on to his own son. He took great delight in reading various religious scriptures apart from the Bhagavad Gita and other Hindu scriptures. He used to read out loud phrases from the Bible and other poems which were written by Persian poets. He was a great lover of music, and after a busy day at work, he would ask Narendra to sing songs for him, and Vivekananda would very happily do so. He took great delight in teasing his son as well and would play pranks on him. In his attitude towards children, it was slightly unique. Instead of punishing them or reprimanding them if they made a mistake, he always took a very unique approach in teaching the right lessons to his son. To give you an instance, this one time Swami Vivekananda was caught behaving very rudely with his mother. Instead of punishing him, Vishwanatha Datta used to write on the door of his room what Narendra had said. And every time Narendra would bring his friends home, they would see how Narendra used to treat his mother and would feel very ashamed of having Narendra as his friend. And this sense of grief soon seeped into the heart of Narendra, and he used to apologize to his mother. Such was the unique approach that was adopted by his father in raising his son. Swami Vivekananda, while talking about his father, said that wherever my father went, there was only greatness. Now, to talk about his very dear mother, Bhuvaneshwari Devi, she was as dear to Narendra as his own life. In his eyes, she was a goddess that he worshipped every day. Swami Vivekananda believed that mothers are the true embodiment of God on earth, and that they are the incarnation of God that must be worshipped every day. His very famous quote is that, "What is the love of God more than the love of mother? Because mother is the true incarnation of God on earth." A very famous story of Swami Vivekananda and his mother is this interaction. A day before Swami Vivekananda left to Chicago to give his very famous speech, he was helping his mother cut fruits. And his mother then asked him to pass a knife. And Swami Vivekananda, being the very dutiful son, did so. He passed her the knife, and then she remarked that, "You have passed my test." To which he said, "Well, what was the test?" And the mother then commented that, "You passed me the wooden handle while you held on to the sharp end of the knife, which means that you care for the well-being of others, and only the person that cares for the well-being of others has the right to preach others about culture." Such was the attitude adopted by his mother in raising her son. In 1894, Vivekananda was a guest of Mrs. Ole Burl in America.
while Vivekananda was there amidst them, all these women asked him to deliver a speech and talk to them. It was then that Vivekananda gave his very famous speech, which is known as the Ideals of the Indian Women. And the women were so charmed by this speech that they decided to write a letter to the most influential woman of Swami Vivekananda's life, and that is his mother. This is a very small excerpt from a very long letter. In the letter, they write to the mother of Swami Vivekananda, "Dear Madam, we who have your son in our midst send you greetings. His generous service to men, women, and children in our midst was laid at your feet by him in an address he gave us the other day on the ideals of Indian women. The worship of his mother will be to all who heard him an inspiration and an uplift. Accept, dear madam, our grateful recognition of your life and work in and through your son." As Swami Vivekananda was nearing the end of his life, he used to share correspondence with Maharaja Ajit Singh of Khetri. In one of these letters, he very poignantly reveals that he misses his mother very dearly and feels a deep sense of guilt and regret for not having been with her. And he also expresses that his last desire is to do seva to her and serve at her feet. Such was the attitude that he adopted towards the end of his life. We see that such qualities are what that makes Swami Vivekananda human. Although he's the person who knows everything, the know-it-all who still seems so human because he still feels regretful for not having been with his family. On this auspicious occasion of National Youth Day, while we honor the great contribution made by Swami Vivekananda, let us take a moment to also honor the various people who've helped him achieve such great heights in this world, and one of them being his parents. Also, let us take a moment to express our heartfelt gratitude towards our parents who've made selfless, endless, and innumerable sacrifices for us. Let us count our privileges and blessings and honor Swami Vivekananda. Thank you so much for giving me this opportunity to give a speech on the very Reverend Swami Vivekananda. Thank you, and I pass on to Sushrita. That was real sweet of you, Chaturya. Thank you so much. Yes, hello everyone. Before, we knew him as one of the most celebrated spiritual leaders of India, prior to being addressed as a prolific thinker, a great orator, and a passionate patriot. We knew him as Narendra. Yes, I am speaking about our very own inquisitive and revolutionary Hindu monk, Swami Vivekananda. Before I get into the topic, let me offer you a little statistical data about the practices youth of India today are involved in. In accordance to a recent survey, 50% of deaths in the age group 15 to 24, the so-called teenage, may it be accidents, homicides, or suicides, involve drug and alcohol abuse. Also, one teenager decides to give up on his life every 100 minutes due to depression. Welcome to reality, ladies and gentlemen. I feel very devastated wondering how different things could have been if we studied Vivekananda, learned from Narendra, and inculcated the principles of his spiritual mind. Because unlike the most of us, Narendra as a teenager was very confident, opinionated, and also bold at the same time. I recollect an incident from his college life in Presidency College in the year 1879, where all students had organized a retirement function for one of their beloved lecturers. But the twist in the story comes in when an unbelievably great orator, Surendranath Banerjee, gets invited as the guest of honor. So naturally, other students hesitated to get on the dais and speak, but then Narendra, being Narendra, not only speaks without the slightest fear, but also gets appreciated by Surendranath Banerjee himself. That is the type of self-confidence we all adore and respect, right? The main reason behind depression these days is we not believing in our own selves. Unless that happens, let me remind you all, the future of the country is at stake. So wake up, have faith in yourself. That is why Swamiji very appropriately quotes, you are not an atheist if you do not believe in God, but you are definitely an atheist if you do not believe in your own self.
On that note, let me move to the second aspect or the second major problem the youth of today face in the country, which I abbreviate as SFL, settling for less. I really do not understand how we all are okay with a 9 to 5 job, a relaxed and relieved life, and nothing more. Because Swamiji once quoted, take risks in life. If you win, you can lead. If you lose, you can guide. And his life is indeed an explanation to this quote, because as a teenager his interests were diverse. In studies also, he was interested in history, geography, literature, reasoning, social science. He also learned music of different kinds, beginning from Bengali devotional songs to Hindustani and Indian classical music. Apart from this, when he spoke, people listened to him without blinking. Such were his oratory skills. Have you heard people saying you can be a jack of all but master of just one? Well, I am very proud to inform you all about India's one of the most legendary personalities, who's indeed master of all, presenting to you, ladies and gentlemen, Swami Vivekananda. Speaking of Narendra's spiritual interests, they weren't baseless. He questioned the existence and legitimacy of each and everything, and also inquired about it from people well versed in the field. Rajaram Mohan Roy's Brahmo Samaj did play a very significant part in Narendra's spiritual journey. Speaking of which, Brahmo Samaj considered a group of people who did not believe in worshipping God as an idol. Instead, they studied Vedas and Upanishads and preached its lesson to the masses. Narendra, as a teenager, also happened to attend Keshav Chandra Sen's preachings a couple of times, and later on started getting involved in their social movements, which included acceptance of people from different castes, educating girl child, and also getting them married only after they attained a legal or a proper age and such. When he did and attended movements like this, he did have the satisfaction that he is contributing on his behalf for the betterment of society. But then on the other hand, his spiritual needs were left unfulfilled. Also, at the same time, Brahmo Samaj split into two grounds because Keshav Chandra Sen himself had his daughter married before she could attain her legal age. So Narendra eventually drifted away from the Samaj, but this is another story. The reason he stated for him drifting away is worthy of mention, I think. He says, there were intellectuals, scholars, and debaters in the Samaj, but there was not a single person who had actually seen God. Thus, they lacked experience. How meaningful, right? A lamp can light another lamp only when it is lit at the first place, and so is knowledge. As the quest for the attainment of the spiritual knowledge increased in folds, Narendra discussed it with many other people, but mostly he received shlokas from Upanishads or people who reasoned and quoted saints. Once he also happened to question one of the prominent leaders of Brahmo Samaj, Devendranath Tagore, if he had seen God. To he replied, Narendra, you have yogi's eyes. And by this, he meant that he did not have a valid answer to the question. But then, if Narendra could look beyond everything, then he would find an answer, and that his eyes would lead him to it. Every day before or visions in his mind about his future life. One had a settled married life with children, or say a very comfortable life in general, while the other has God and other soulful divine things. Narendra wouldn't reflect a moment before making his choice because he knew that the luxuries offered by the comfortable life were temporary, whereas the satisfaction he received from other soulful things and that life were beyond everything and anything. So once he had taken his decision, it was time for him to find that one person who could mold him into a better version of himself and also manifest the perfection that already existed in him. And that is when Ramakrishna Paramahamsa comes into picture. I don't know what visuals you people have as soon as you hear Guru Shishya, but for me, it is always Ramakrishna Paramahamsa and Swami Vivekananda. Such was their bond.
very powerful, divine, yet magical at the same time. You will get to know more about this duo through my fellow speaker online, Ullas Pai. But on a concluding note, the spiritual knowledge we all are looking for lies in the words of Swami Vivekananda. The light that will lead us all to salvation lies in the principles of Vivekananda. Confidence takes its birth from Vivekananda. What are we waiting for then? Come on, let's all study Swami Vivekananda. That's it for the topic. Hope you all have a lovely day. Thank you, one and all. Over to you, Ullas. Thank you, Suchitra. As she mentioned, one of the most prominent religious figures of India during the 19th century, Sri Ramakrishna Paramahamsa, was a mystic and a yogi who translated complex spiritual concepts into lucid and easy, intangible manner. Born in a simple Bengali rural family in 1836, Ramakrishna Paramahamsa was as a simple yogi. He pursued the divine throughout his life in various forms and believed in the divine embodiment of the Supreme Being in every individual. From a very young age, Sri Ramakrishna Paramahamsa was a religious inclined and he would experience episodes of spiritual ecstasy from everyday incidents. His influence reached all strata of the society. He was a force of revival to re energize the decaying culture in the 19th century Bengal. He did not differentiate between devotees based on caste. He even embraced the skeptics and won over them in a simplistic charm and unselfish love. One such person who Sri Ramakrishna Paramahamsa won over was with Narendra. The first incident where Sri Ramakrishna Paramahamsa met Narendra came together was in Surendranath's house. Surendranath Mitra was the noted householder devotee of Ramakrishna Paramahamsa, who used to visit Mitra's house in Calcutta to deliver his spiritual lectures. It was in Mitra's house where Ramakrishna Paramahamsa met Narendranath for the first time in a spiritual festival. In this festival, as appointed singer could not attend for some reason, young Narendra, who was a talented singer, was requested to sing song. Narendra sang few devotional songs and Sri Ramakrishna Paramahamsa was very impressed by his singing talent. He invited Narendra to come to Dakshineshwar and meet him. One day, Narendranath was having a normal life, and one day in his class, William Wordsworth's poem, The Excursion, was conducted by Principal Hasty. The discussion turned out to a topic of ecstasy. Hasty found it difficult to explain the ecstasy of a poet. Then he remarked that the best understand this, the students should see spiritual ecstasy of Sri Ramakrishna Paramahamsa, the priest of a temple in Dakshineshwar. Narendra was in such a restless state. He took upon himself to do just that. He collected few of his friends. Together, they visited Dakshineshwar and met Sri Ramakrishna Paramahamsa. When he met Sri Ramakrishna Paramahamsa, Narendra was asked to sing a few songs. On hearing Narendra sing on hearing Narendra sing the few songs, Sri Ramakrishna Paramahamsa was very impressed and immediately realized the spiritual potential of this lad. He then took him aside and began shedding tears of joy. Amidst the sobs and with great tenderness, Sri Ramakrishna Paramahamsa began telling Narendra how he had been waiting for him for a long time and that he had a great spiritual mission to fulfill. Narendra was confused. Then Sri Ramakrishna Paramahamsa went back to his room, brought some sugar candy, sweets, and butter, and began feeding Narendra with his own hands. Narendra in vain says, "Please give these sweets, so I shall share this with my friends." But Sri Ramakrishna Paramahamsa says, "They can have some later," and desisted only after Narendra had eaten it all.
Watching Sri Ramakrishna Paramahamsa, Narendra asked the same question he used to ask sadhus and saints. Have you seen God, sir? I have seen God. I just as I see you here, only in a much intense sense. It was the first person who Narendra saw who had dared to accept that he had seen God. Narendra was bewildered to hear this and felt that Sri Ramakrishna Paramahamsa was a madman. Narendra and Sri Ramakrishna Paramahamsa were in polar opposites, and Narendra found it hard to grasp the full importance of what he was hearing. Narendra was educated and found Sri Ramakrishna Paramahamsa a bit illiterate. Narendra came from a wealthy family, and Sri Ramakrishna Paramahamsa was a simple priest. Narendra believed in the intellect and rationality, while Sri Ramakrishna Paramahamsa was a God intoxicated mystic who spoke from his heart rather than intellect. This meeting made Narendra completely confused. Second meeting with Ramakrishna Paramahamsa so much puzzled the young mind of Narendra that he felt anxious to meet Ramakrishna Paramahamsa again. But yet after, young Narendra finally went to meet him for the third time on a weekday. During the third meeting, he had another strange experience. When he was talking to Ramakrishna Paramahamsa, suddenly Ramakrishna Paramahamsa placed his right foot on Narendra's chest, and Narendra started feeling unconscious. He felt as if everything around him, the rooms, the walls, the temple garden were vanishing away. Narendra got scared and cried out, "What are you doing to me? I have parents, my brothers, sisters at home." Ramakrishna Paramahamsa laughed and moved his foot away from him. He restored his consciousness and said, "All right, everything will happen in due time." Narendra became even more puzzled and felt that Ramakrishna had hypnotized him. He also felt disgusted. He apparently could not resist Ramakrishna from influencing him. Curious, Narendra went to meet Ramakrishna Paramahamsa for the fourth time. This was the time he was very scared after his last experience. Ramakrishna Paramahamsa welcomed Narendra and started to talk to him. Narendra was trying to stay alert and not to be hypnotized once again by Ramakrishna Paramahamsa. That day, Sri Ramakrishna Paramahamsa invited Narendra for a walk in a Jadu Milak's garden. As they were discussing various issues, eventually Sri Ramakrishna Paramahamsa sat down and went into a state of trance. Narendra, watching him closely, suddenly and lost his consciousness, completely due to mere touch of Sri Ramakrishna Paramahamsa. This was when Narendra started to realize the true power of his Guru, Sri Ramakrishna Paramahamsa. These were the most prominent 4 meetings which were most and it was after these meetings that Narendra kept meeting Ramakrishna Paramahamsa frequently for 5 years, during which he was slowly getting ready to renounce all in order to attain the God realization. In due course of time, what will happen afterwards will be explained further by my friends. Stay tuned. Now I shall be giving the further shall be continued by Pawan Joshi. Thank you. ಅಬ್ಬಾ, ಇದುವರೆಗೂ ಅದ್ಭುತವಾದಂತಹ 5 ವಿಚಾರಗಳನ್ನ ಆಧಾರವನ್ನಾಗಿಟ್ಟುಕೊಂಡು 5 ಜನ ಯುವ ಸಿಂಹಗಳು ಅದ್ಭುತವಾಗಿ ಗರ್ಜಿಸಿದ್ವು. ಹಾಗೂ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ತುಂಬಾ ಆನಂದಿಸಿದ್ವಿ. ಇದೇ ರೀತಿಯಾಗಿ ನಾಳೆ ನಮ್ಮ ಕಾರ್ಯಕ್ರಮ ಕಾರ್ಯಕೌಶಲದಲ್ಲಿ ವಿವೇಕಾನಂದರು ಈ ವಿಚಾರದಲ್ಲಿ ಶ್ರೀನಿಧಿಯವರು ಸವಾಲುಗಳು, ಹೋರಾಟ ಮತ್ತು ಹೃದಯಭಂಗ, ಹಾಗೂ ಸಿಂಧೂರ ಜೋಶಿಯವರು ಪರೀಕ್ಷೆ ಮತ್ತು ಗುರುವಿನಡಿಯಲ್ಲಿ ಏಳಿಗೆ, ಅದೇ ರೀತಿಯಾಗಿ ಕಿರಣ್ ಕುಮಾರ್ ವಿವೇಕವಂಶಿಯವರು ಗುರು ರಾಮಕೃಷ್ಣರು ಹಾಗೂ ವಿವೇಕಾನಂದರ ಗುರಿ, ತದನಂತರದಲ್ಲಿ ಪ್ರಗತಿಯವರು ವಿವೇಕಾನಂದರ ಜಾಗೃತಿ, ಆಮೇಲೆ ಅನಘಾ ಪ್ರಸಾದ್ ಅವರು ವಿಸ್ಮಯ ಸನ್ಯಾಸಿ ಎಂಬ
ಈ 5 ಅದ್ಭುತ ವಿಚಾರಗಳನ್ನ ಆಧಾರವನ್ನಾಗಿಟ್ಕೊಂಡು ನಮ್ಮೊಂದಿಗೆ ಇನ್ನಷ್ಟು ವಿಚಾರಗಳನ್ನ ಹಂಚಿಕೊಳ್ಳಲು ಆಗಮಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ನಾವೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮದ ಸಾಫಲ್ಯತೆಯನ್ನು ಕಂಡೆವೋ ಅದೇ ರೀತಿಯಾಗಿ ನಾಳಿನ ಕಾರ್ಯಕ್ರಮದಲ್ಲಿಯೂ ಕೂಡ ನಾವೆಲ್ಲರೂ ಭಾಗವಹಿಸೋಣ. ಹಾಗೂ ನಮ್ಮ ಇನ್ನಿತರ ಹಲವಾರು ಮಿತ್ರರನ್ನು ಕೂಡ ಕರೆತಂದು ಅವರಿಗೂ ಕೂಡ ಸಾಫಲ್ಯತೆಯನ್ನ ದೊರಕಿಸಿಕೊಡೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಇದುವರೆಗೂ ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ಮತ್ತು ಆಲಿಸಿ ಎಲ್ಲ ರೀತಿಯಾಗಿ ಭಾಗವಹಿಸಿದಂತಹ ಎಲ್ಲ ಮಿತ್ರರಿಗೂ ಹಾಗೂ ಬಂಧು ಬಾಂಧವರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಹಾಗೂ ಇದುವರೆಗೂ ತಮ್ಮ ಭಾಷಣವನ್ನ ಪ್ರಸ್ತುತಿಪಡಿಸಿದಂತಹ 5 ಯುವ ಸಿಂಹಗಳಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳು. ಮತ್ತು ನಮಗೆ ಯಾವ ರೀತಿಯಾಗಿ ಭಾಷಣಾದಿಗಳನ್ನು ಮಾಡಬೇಕೆಂದು ಮಾರ್ಗದರ್ಶನವನ್ನು ನೀಡಿದಂತಹ ದಿಶಾ ಭಾರತ್ ವಿವೇಕ ವಿಕಾಸದ ಎಲ್ಲ ಮಾರ್ಗದರ್ಶಕರಿಗೂ ಪ್ರೀತಿಪೂರ್ವಕ ಮತ್ತು ಅನಂತ ಕೋಟಿಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಐಕ್ಯ ಮಂತ್ರದೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಧನ್ಯವಾದಗಳು.